ಲಾಂಗ್ ಲೆಗ್ಸ್ ಈ ಮೂವಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿದ್ದ ಬಿಲ್ಡಪ್ ನೋಡಿ ಏನೇನೋ ಅಂದ್ಕೊಂಡಿದ್ದೆ. ಈ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಹುಟ್ಟಾಕಿತ್ತು. ಅದೇ ಸಿನಿಮಾ ಪೂರ್ತಿ ನೋಡಿ ಮುಗಿಸಿದ್ಮೇಲೆ ಇದಕ್ಕೆ ಯಾಕಪ್ಪ ಅಷ್ಟೊಂದು ಬಿಲ್ಡಪ್ ಕೊಟ್ರು ಅಂತ ಅನ್ನಿಸ್ಬಿಡ್ತು. ಸೊ ಇದು ಯಾವ ಥರ ಮೂವಿ, ಎಲ್ಲರಿಗೂ ಇಷ್ಟ ಆಗುತ್ತಾ ಇಲ್ವಾ ಅನ್ನೋದು ಮುಂದೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಸುಮಾರು ಫ್ಯಾಮಿಲಿಯಲ್ಲಿ ಆ ಫ್ಯಾಮಿಲಿ ಮೆಂಬರಲ್ಲೇ ಯಾರಾದರೂ ಒಬ್ರು ಎಲ್ಲಾರನ್ನೂ ಸಾಯಿಸಿ ಕೊನೆಗೆ ಅವರು ಸತ್ತೋಗ್ಬಿಡ್ತಾರೆ. ಜೊತೆಗೆ ಆ ಸತ್ತೋಗಿರೋರ್ ಮನೇಲಿ ಮಿಸ್ಟೀರಿಯಸ್ ಆಗಿ ಒಂದು ಗೊಂಬೆ ಕೂಡ ಇರುತ್ತೆ. ಹೀಗೆ ಸುಮಾರು ಫ್ಯಾಮಿಲಿಯಲ್ಲಿ ಅದೇ ಪ್ಯಾಟರ್ನ್ ಅಲ್ಲಿ ನಡೆದಿರುತ್ತೆ. ಸೊ ಈ ಅನ್ಸಾಲ್ವ್ಡ್ ಕೇಸ್ನ FBI ಅಲ್ಲಿ ಏಜೆಂಟ್ ಆಗಿರೋ ಲೀ ಹಾರ್ಕರ್ಗೆ ಒಪ್ಪಿಸ್ತಾರೆ. ನೆಕ್ಸ್ಟ್ ಆ ಕೇಸ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ತಾಳೆ, ಈ ಲಾಂಗ್ ಲೆಗ್ಸ್ ಯಾರು, ಇವನಿಗೂ ಲೀ ಹಾರ್ಕರ್ಗೂ ಏನ್ ಸಂಬಂಧ ಅನ್ನೋದನ್ನ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊಂತೀರಾ. ಮೊದಲನೇದಾಗಿ ಇದು ಎಲ್ಲರಿಗೂ ಇಷ್ಟ ಆಗೋಂಥ ಸಿನಿಮಾ ಅಲ್ವೇ ಅಲ್ಲ. ಏನಿದ್ರು ಸೈಕೋ ಕಿಲ್ಲರ್ ಕಾನ್ಸೆಪ್ಟ್ ವಿತ್ ಸ್ಲೋ ಬರ್ನಿಂಗ್ ಥ್ರಿಲ್ಲರ್ ನೋಡೋರ್ಗೆ ಒಂದು ಡೀಸೆಂಟ್ ವಾಚ್ ಆಗ್ಬೋದು. ಅಂಡ್ ನನಗೆ ಈ ಸಿನಿಮಾ ಕಾನ್ಸೆಪ್ಟ್ ವೈಸ್ ಯುನಿಕ್ ಆಗಿತ್ತು, ಜೊತೆಗೆ ಪ್ರೆಸೆಂಟೇಷನ್ ಕೂಡ. ಆದ್ರೆ ಮಿಡಲ್ ಆಫ್ ದಿ ಮೂವಿ ಸಿಕ್ಕಾಪಟ್ಟೆ ಸ್ಲೋ ಪೇಸ್ ಅಲ್ಲಿ ರನ್ ಆಗುತ್ತೆ. ತುಂಬಾ ಕಡೆ ಬೋರ್ ಆಗಿ ನಿದ್ದೆ ಕೂಡ ಆರಾಮಾಗಿ ಬರುತ್ತೆ. ಇನ್ನು ಮೂವಿ ಸ್ಟಾರ್ಟಿಂಗ್ಗೆ ಕ್ಯಾಸ್ಟ್ ಅಂಡ್ ಕ್ರೂಸ್ ಫ್ರೇಮ್ಸ್ ಅಲ್ಲಿ ಒಂದು ಆಡ್ ಫೀಲಿಂಗ್ ನ ಬರೆಸ್ಬಿಡ್ತಾರೆ. ತೀರಾ ಸೈಲೆನ್ಸ್ ಆಗಿ ವಿಯರ್ಡ್ ಆಗಿ ತೋರ್ಸೋದಾಗ್ಲಿ, ಅದಕ್ಕೆ ಡಾರ್ಕ್ ಟೋನ್ BGM ನ ಹಾಕಿರೋದಾಗ್ಲಿ, ಇವೆಲ್ಲ ಮೈಂಡ್ ನ ತುಂಬಾ ಡಿಸ್ಟರ್ಬ್ ಮಾಡುತ್ತೆ. ಆ ತರ ಒಂದು ವೈಬ್ಸ್ ಮೂವಿ ಪೂರ್ತಿ ಇರುತ್ತೆ. ಅಂಡ್ ಎಲ್ಲಾ ಸಿನಿಮಾದಲ್ಲೂ ಪಬ್ಲಿಕ್ ಅಲ್ಲಿ ಶೂಟಿಂಗ್ ಮಾಡಿರೋ ಸೀನ್ಸ್ ಗಳಲ್ಲಿ ಜನಗಳು ಆ ಕಡೆ ಈ ಕಡೆ ಓಡಾಡೋದು ಕ್ಯಾಪ್ಚರ್ ಆಗಿರುತ್ತೆ. ಆದ್ರೆ ಈ ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಗಳು ಬಿಟ್ರೆ ಪಬ್ಲಿಕ್ ಅಲ್ಲಿ ಒಂದು ನರಪಿಳೆನೂ ಕಾಣಿಸಲ್ಲ. ಯಾವ್ದೋ ಮಶಾಣದಲ್ಲಿ ಇದೀವಿ ಅನ್ನೋ ಫೀಲ್ ಕೊಡುತ್ತೆ. ತುಂಬಾ ನೆಗೆಟಿವಿಟಿ ಸ್ಪ್ರೆಡ್ ಮಾಡುತ್ತೆ. ಆ ತರ ವಿಚಿತ್ರವಾಗಿ ತೆಗೆದಿದ್ದಾರೆ ಈ ಸಿನಿಮಾನ. ಈ ನಾರ್ಮಲ್ ಕಮರ್ಷಿಯಲ್ ಸಿನಿಮಾ ನೋಡೋರ್ಗೆ ಅಂಡ್ ಇಂಡಿಯನ್ ಸೈಕೋ ಥ್ರಿಲ್ಲರ್ ನೋಡೋರ್ಗೂ ಸಹ ಈ ಮೂವಿ ಇಷ್ಟ ಆಗೋದು ಡೌಟೇ. ಎಲ್ಲೂ ಇಂಟ್ರೆಸ್ಟೇ ಬರಲ್ಲ. ಆ ತರ ಇದಾವೆ ಪ್ರೊಸೀಡಿಂಗ್ಸ್ ಗಳು. ಅಂಡ್ ಇದನ್ನ 3 ಪಾರ್ಟ್ಸ್ ಆಗಿ ಡಿವೈಡ್ ಬೇರೆ ಮಾಡಿದ್ದಾರೆ. ಜೊತೆಗೆ ಒಂದು ಸೈಕೋಪಾತ್ ಕಥೆಯಲ್ಲಿ ಯಾವ್ಯಾವ ತರ ಎಲಿಮೆಂಟ್ಸ್ ಗಳು ಇರಬೇಕು ಅವೆಲ್ಲ ಇದಾವೆ. ಇನ್ಕ್ಲೂಡಿಂಗ್ ಹಾರರ್ ಎಲಿಮೆಂಟ್ಸ್ ಕೂಡ ಆಡ್ ಮಾಡಿದ್ದಾರೆ. ಆದ್ರೆ ಅವೆಲ್ಲ ಎಲಿಮೆಂಟ್ಸ್ ಗಳು ಇದ್ರೂ ಯಾವ್ದು ಇಲ್ದೇ ಇರೋ ತರ ಅನ್ಸ್ಬಿಡುತ್ತೆ. ಕರೆಕ್ಟ್ ಆಗಿ ಯಾವ್ದನ್ನು ಎಕ್ಸ್ಪ್ಲೋರ್ ಮಾಡೇ ಇಲ್ಲ. ಇನ್ನ ಲಾಸ್ಟ್ 20 ಮಿನಿಟ್ಸ್ ಪರವಾಗಿರ್ಲಿಲ್ಲ. ಪೆಂಡಿಂಗ್ ಅಲ್ಲಿರೋ ಕ್ವಶನ್ಸ್ಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಕನೆಕ್ಷನ್ಸ್ ನ ರಿವೀಲ್ ಮಾಡೋ ರೀತಿ ಅಂಡ್ ಅಲ್ಲಿ ಬರುವಂತ ಒಂದು ಟ್ವಿಸ್ಟ್ ಚೆನ್ನಾಗಿತ್ತು. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಏಜೆಂಟ್ ಲೀ ಹಾರ್ಕರ್ ಕ್ಯಾರೆಕ್ಟರ್ ಒಳ್ಳೆ ರೋಬೋಟಿಕ್ ತರ ಆಕ್ಟ್ ಮಾಡಿದ್ದಾರೆ. ಡಿಪ್ರೆಷನ್ ಅಲ್ಲಿ ಇರೋ ತರ ಇದೆ ಅವರ ಕ್ಯಾರೆಕ್ಟರ್. ಇನ್ನು ಮಿಕ್ಕಿದ ಕ್ಯಾರೆಕ್ಟರ್ಸ್ ಗಳ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು. ಬಟ್ ಲಾಂಗ್ ಲೆಗ್ಸ್ ಕ್ಯಾರೆಕ್ಟರ್ನ ಇನ್ನೂ ಬೇಜಾನ್ ಯೂಸ್ ಮಾಡ್ಕೊಬೋದಿತ್ತು. ಅಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಒಂದು ಯೂನಿಕ್ ಸ್ಟೈಲ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಫ್ರೇಮ್ಸ್ ಕ್ವಾಲಿಟಿ ಟಾಪ್ ನಾಚ್. ಎಡಿಟಿಂಗ್ ಮಾತ್ರ ಕೆಲವೊಂದು ಕಡೆ ಇಂಟ್ರೆಸ್ಟ್ ಬರ್ಸುತ್ತೆ. ಬಟ್ ರೆಸ್ಟ್ ಆಫ್ ದಿ ಮೂವಿ ಬೋರಿಂಗ್ ಸ್ಕ್ರೀನ್ ಪ್ಲೇ. ಇನ್ನ BGM ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಆ ಏರಿ ಡಾರ್ಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಏನಿದೆ ಅದು ತುಂಬಾ ಎಫೆಕ್ಟಿವ್ ಆಗಿತ್ತು. ಸೊ ಓವರ್ ಆಲ್ ಈ ಸಿನಿಮಾ ತುಂಬಾ ಬೋರಿಂಗ್ ಅಂಡ್ ಸ್ಲೀಪಿಂಗ್ ಪಿಲ್ ತರ ಸ್ಲೋ ಆಗಿ ರನ್ ಆಗುತ್ತೆ. ಈ ಇನ್ವೆಸ್ಟಿಗೇಷನ್, ಸೈಕೋ ಕಿಲ್ಲರ್, ಹಾರರ್ ಎಲಿಮೆಂಟ್ಸ್ ಇಷ್ಟ ಪಡೋರಾಗಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗೋದು ಡೌಟೇ. ನನಗಂತೂ ಸ್ಲೀಪಿಂಗ್ ಪಿಲ್ ತರ ಇತ್ತು. ಇದರಲ್ಲಿ ಯಾವುದೇ ಅಡಲ್ಟ್ ಸೀನ್ಸ್ ಇರಲ್ಲ, ಬಟ್ ಡಿಸ್ಟರ್ಬಿಂಗ್ ಸೀನ್ಸ್ಗಳು ಒಂದೆರಡು ಇದಾವೆ. ಸೊ ಫ್ಯಾಮಿಲಿ ಜೊತೆಲಿ ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅಂಡ್ ಈ ಮೂವಿ ನಿಮಗೆ ಅಮೆಝಾನ್ ಪ್ರೈಮ್ ನಲ್ಲಿ ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು ಲ್ಯಾಂಗ್ವೇಜಸ್ ಅಲ್ಲಿ ಅವೈಲಬಲ್ ಇದೆ. ಇನ್ನು ಈ ಸಿನಿಮಾಗೆ ನಾನು ಕೊಡೋ ರೇಟಿಂಗ್ 10ಗೆ 4.5. ಯಾರಾದ್ರೂ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.